ಇವತ್ತಿನ ಒಂದೇ ವಿಡಿಯೋದಲ್ಲಿ ನಿಮಗೆ 2 ಕರ್ನಾಟಕದ ಸರ್ಕಾರಿ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ. ಇದು ಮೊದಲನೇದಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ CPC ಮತ್ತು KSRP 1455 ಒಟ್ಟು ಹುದ್ದೆಗಳಿದ್ದು, ಇಲ್ಲಿ ನಿಮಗೆ ಸಂಬಳ 37,500ರಿಂದ 76,100ರವರೆಗೆ ನಿಮಗೆ ಸಂಬಳ ಲಭ್ಯವಿದೆ. ಸರಿ, ಹಾಗಾದರೆ ಕೆಲಸಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೇ ವಿವರವಾಗಿ ಹೇಳ್ತೀನಿ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಕರ್ನಾಟಕ ರಾಜ್ಯ ಪೊಲೀಸ್ KSP ಇಲಾಖೆಯು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ CPC ಮತ್ತು KSRP ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅಧಿಸೂಚನೆಯನ್ನು ಪ್ರಕಟಿಸಿದ್ದು, ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರಿ ಉದ್ಯೋಗ ಪಡೆಯಲು ಬಯಸುವ ಸೆಕೆಂಡ್ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶವಾಗಿದೆ. ಇಲಾಖೆಯ ಹೆಸರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ KSP ಆಗಿದ್ದು, ಹುದ್ದೆಯ ಹೆಸರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಲು CPC ಅಥವಾ KSRP ಆಗಿದೆ. ಒಟ್ಟು ಹುದ್ದೆಗಳು 1455 ಹುದ್ದೆಗಳು ಲಭ್ಯವಿದ್ದು, ಸಾಮಾನ್ಯ ಪ್ರದೇಶದಲ್ಲಿ 1382 ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 73 ಹುದ್ದೆಗಳಾಗಿವೆ. ವೇತನ 37,500ರಿಂದ 76,100ರವರೆಗೆ ಪ್ರತಿ ತಿಂಗಳು ಸಂಬಳ ಸಿಗುವಂಥ ಕೆಲಸ ಲಭ್ಯವಿದೆ. ಇಲ್ಲಿ ವಿದ್ಯಾರ್ಥಿ ನೀವು ಬರೀ PUC ಉತ್ತೀರ್ಣ ಆಗಿರಬೇಕು ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ವಯೋಮಿತಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ, ಕನಿಷ್ಠ 18 ಮತ್ತು ಗರಿಷ್ಠ 33 ವರ್ಷ ಮತ್ತು SC ST CAT 01 ಮತ್ತು 2A ಮತ್ತು 2B ಮತ್ತು 3A 3B ಗರಿಷ್ಠ 35 ವರ್ಷ ಅಂತ ಹೇಳಿದ್ದಾರೆ. ಬುಡಗಟ್ಟು ಪ್ರದೇಶದ ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷ ಅಂತ ಕೊಟ್ಟಿದ್ದಾರೆ. ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ, ನೋಟ್ ಮಾಡ್ಕೊಳ್ಳಿ. ಮತ್ತು ಅರ್ಜಿ ಶುಲ್ಕ ಕೂಡ ಇದೆ, ನೋಟ್ ಮಾಡ್ಕೊಳ್ಳಿ. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳು 750 ರೂಪಾಯಿ, SC ST CAT 01 ಅಭ್ಯರ್ಥಿಗಳು 500 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ. ಅಧಿಸೂಚನೆ 10/7/2026ಗೆ ಹೊರಬಿದ್ದಿದ್ದು, ಆನ್ಲೈನ್ ಅರ್ಜಿ ಆರಂಭ 13/7/2026 ಆಗಿದ್ದು, ಕೊನೆಯ ದಿನಾಂಕ 10/8/2026, ನೋಟ್ ಮಾಡ್ಕೊಳ್ಳಿ. ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 11/8/2026. ಆಯ್ಕೆ ಪ್ರಕ್ರಿಯೆಯಲ್ಲಿ ಆಫ್ಲೈನ್ OMR ಇರುತ್ತೆ, ಅಂದರೆ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪ್ರಮಾಣ ಪರೀಕ್ಷೆ ಮತ್ತು ದೈಹಿಕ ಸಹಿಷ್ಣುತೆ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಲಿಖಿತ ಪರೀಕ್ಷೆಯಲ್ಲಿ ಪ್ರಶ್ನೆಗಳ ಸಂಖ್ಯೆ 100 ಆಗಿದ್ದು, ಒಟ್ಟು ಅಂಕಗಳು 100 ಆಗಿದ್ದು, ಪರೀಕ್ಷಾ ಅವಧಿ 90 ನಿಮಿಷಗಳು. ಇದರಲ್ಲಿ ಪರೀಕ್ಷೆ ದಿನಾಂಕ ಇದೆಯಲ್ಲ 20/9/2026 ಆಗಿದ್ದು, ಪರೀಕ್ಷೆ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ ಆಗಿರುತ್ತದೆ. ನೆಗೆಟಿವ್ ಮಾರ್ಕಿಂಗ್: ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಡಿತ ಮಾಡಲಾಗುತ್ತದೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆ ದೈಹಿಕತೆಯಲ್ಲಿ ಎತ್ತರ: ಪುರುಷರಿಗೆ ಎತ್ತರ 168 ಸೆಂಟಿಮೀಟರು, ಎದೆ 86 ಸೆಂಟಿಮೀಟರು, ಎದೆ ವಿಸ್ತರಣೆ 5 ಸೆಂಟಿಮೀಟರ್ ಕಡ್ಡಾಯ ಅಂತ ಹೇಳಿದ್ದಾರೆ. ಇದನ್ನು ನೋಟ್ ಮಾಡ್ಕೋಬೇಕು. ಹಾಗೆ ಮಹಿಳೆಯರಿಗೆ ಎತ್ತರ 158 ಮತ್ತು ತೂಕ 45 kg ಇರಬೇಕು. ಬುಡಕಟ್ಟು ಪ್ರದೇಶದ ಪುರುಷ ಅಭ್ಯರ್ಥಿಗಳು ಇವರಿಗೆ ಎತ್ತರ 155 ಸೆಂಟಿಮೀಟರ್ ಮತ್ತು ಎದೆ 75 ಸೆಂಟಿಮೀಟರು, ಎದೆ ವಿಸ್ತರಣೆ 5 ಸೆಂಟಿಮೀಟರ್ ಕಡ್ಡಾಯ ಅಂತ ಹೇಳಿದ್ದಾರೆ. ಬುಡಕಟ್ಟು ಪ್ರದೇಶದ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ 150 ಸೆಂಟಿಮೀಟರು, ತೂಕ 45 kg ಅಂತ ಹೇಳಿದ್ದಾರೆ. ಸರ್, ನಿಮಗೆ ದಾಖಲೆ ಪರಿಶೀಲನೆಗೆ ಅಗತ್ಯ ದಾಖಲೆಗಳು ಏನೆಲ್ಲ ಬೇಕಂತ ನೋಟ್ ಮಾಡ್ಕೊಳ್ಳಿ. ಮೊದಲು ಆಧಾರ್ ಕಾರ್ಡು, ಮತದಾರರ ಗುರುತಿನ ಚೀಟಿ, ಪಾಸ್ಪೋರ್ಟು ಇದ್ದರೆ ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಫೋಟೋ ಸಹಿತ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮತ್ತು ಜಾತಿ ಪ್ರಮಾಣ ಪತ್ರ, ಸೇವಾ ಗುರುತಿನ ಚೀಟಿ ಮತ್ತು ಮಾಜಿ ಸೈನಿಕರ ದಾಖಲೆಗಳು ಅನ್ವಯಿಸಿದರೆ ಇತರೆ ಸರ್ಕಾರದಿಂದ ಮಾನ್ಯತೆ ಪಡೆದ ಗುರುತಿನ ದಾಖಲೆಗಳನ್ನು ನೀಡಬೇಕಾಗುತ್ತದೆ. ನೇಮಕಾತಿಯ ಹಿಂದೆ ನಡೆದ ನೇಮಕಾತಿ ಪ್ರಕ್ರಿಯೆಗಳು, ವಿವಿಧ ನ್ಯಾಯಾಲಯಗಳ ಆದೇಶಗಳು ಹಾಗೂ ಸರ್ಕಾರದ ನಿರ್ದೇಶನಗಳನ್ನು ಪರಿಗಣಿಸಿ ಪ್ರಕಟಿಸಲಾಗಿದ್ದು, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಉದ್ದೇಶದಿಂದ ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ವಿಧಾನ: ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ನಿಮಗೆ ಅರ್ಜಿಯನ್ನು ಸಲ್ಲಿಸಲು ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಬಂದು ಲಿಂಕ್ ಅಂತ ಟೈಪ್ ಮಾಡಿ, ನಿಮಗೆ ಲಿಂಕನ್ನು ಕೊಡಲಾಗುತ್ತೆ. ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿದ ನಂತರವೇ ಅರ್ಜಿಯನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ.
ಓಕೆ, ಇಲ್ಲಿ ಪ್ರಮುಖ ಸೂಚನೆ ಇರುತ್ತೆ. ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ದಾಖಲೆ ರೆಡಿ ಮಾಡಿ ಇಟ್ಕೊಳ್ಳಿ. ವಯೋಮಿತಿ ಮತ್ತು ಮೀಸಲಾತಿ ಸಡಿಲಿಕೆಯನ್ನು ನೋಟ್ ಮಾಡಿಕೊಳ್ಳಿ. ಪ್ರವೇಶ ಪತ್ರ, ಪರೀಕ್ಷಾ ದಿನಾಂಕ ಮತ್ತು ಇತರೆ ಮಾಹಿತಿಯನ್ನು ಅಧಿಕೃತ ವೆಬ್ಸೈಟಲ್ಲಿ ಪ್ರಕಟಿಸಲಾಗುತ್ತದೆ. ಸರಿ, ಹುದ್ದೆಗಳ ಸಾರಾಂಶ ನೋಡಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 1455 ಹುದ್ದೆಗಳಿದ್ದು ಸಂಬಳ 37,500ರಿಂದ 76,100ರವರೆಗೆ. ವರ್ಗವಾರು ಹುದ್ದೆಗಳು ಸಾಮಾನ್ಯವಾಗಿ 1,382, ಕಲ್ಯಾಣ ಕರ್ನಾಟಕ 73 ಮತ್ತು ಒಟ್ಟು 1,455 ಹುದ್ದೆಗಳಾಗಿರುತ್ತದೆ. ಹಾಗೆ ನಿಮಗೆ ನೆಕ್ಸ್ಟು ಕರ್ನಾಟಕ ಕಾರಾಗೃಹ ಇಲಾಖೆ ನೇಮಕಾತಿ 2026 ಅಂದರೆ ವಾರ್ಡರು, ಪುರುಷರು ಅಥವಾ ಮಹಿಳೆಯರು. ಇದಕ್ಕೆ ಕೂಡ ಸೆಕೆಂಡ್ PUC ಅಭ್ಯರ್ಥಿಗಳಿಗೆ ಉತ್ತಮ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹುದ್ದೆ ವಾರ್ಡನು ಅಂದರೆ ಜೈಲು ಇಲಾಖೆಯಲ್ಲಿ ವಿದ್ಯಾರ್ಥಿ ಸೆಕೆಂಡ್ PUC ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಇಲ್ಲಿ ಸಂಬಳ 37,500ರಿಂದ 76,100. ಕನಿಷ್ಠ ವಯಸ್ಸಿನ ಮಿತಿ 18 ಮತ್ತು ಗರಿಷ್ಠ 26. ಮೀಸಲಾತಿ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಲಭ್ಯವಿರುತ್ತೆ. ದೈಹಿಕ ಅರ್ಹತೆಯಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಸರ್ಕಾರ ನಿಗದಿಪಡಿಸಿದ ದೈಹಿಕ ಪ್ರಮಾಣ ಮತ್ತು ದೈಹಿಕ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯಬೇಕು. ಆಯ್ಕೆ ವಿಧಾನ ಇದೆಯಲ್ಲ, ಲಿಖಿತ ಪರೀಕ್ಷೆ ಇದೆ, ದೈಹಿಕ ಪರೀಕ್ಷೆ ಇದೆ ಮತ್ತು ದಾಖಲೆ ಪರಿಶೀಲನೆ ಕೂಡ ಇದೆ. ಇದು ಆನ್ಲೈನ್ ಅರ್ಜಿ ಆರಂಭ 13/7/2026. ಅರ್ಜಿ ಕೊನೆಯ ದಿನಾಂಕ 10/8/2026. ಅರ್ಜಿ ಶುಲ್ಕಗಳನ್ನು ಪಾವತಿಸುವಂಥ ಕೊನೆಯ ದಿನಾಂಕ 11/11 ಮತ್ತು 8/2026. ಅರ್ಜಿ ಸಲ್ಲಿಸುವ ವಿಧಾನ ಇದೆಯಲ್ಲ, ನಿಮಗೆ ಲಿಂಕನ್ನು ಕೊಡಲಾಗುತ್ತೆ. ಕರ್ನಾಟಕ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತ ವೆಬ್ಸೈಟ್ ಮೂಲಕ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸೂಚನೆ ನೋಟ್ ಮಾಡಿಕೊಳ್ಳಿ. ಸೆಕೆಂಡ್ PUC ಪಾಸ್ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗ ಪಡೆಯಲು ಇದೊಂದು ಉತ್ತಮ ಅವಕಾಶವಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಕೊನೆಯ ದಿನಾಂಕದವರೆಗೆ ಕಾಯದೆ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಇಂತಹ ಕರ್ನಾಟಕ ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗಗಳ ನಿಖರ ಮಾಹಿತಿಗಾಗಿ ನಮ್ಮ ಉದ್ಯೋಗ ಎಕ್ಸ್ಪ್ರೆಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.